ಕಾಶ್ಮೀರದಲ್ಲಿ ಮೇಘ ಸ್ಫೋಟ ಸಂಭವಿಸಿದೆ. 30 ಮಂದಿ ಬಲಿಯಾಗಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಮೇಘ ಸ್ಫೋಟಕ್ಕೆ ಅಲ್ಲೋಲ ಕಲ್ಲೋಲ. ದೋಣಾದಲ್ಲಿ ಮೇಘ ಸ್ಫೋಟದ ಬಳಿಕ ರಣಭೀಕರ ಪ್ರವಾಹ ಕೂಡ ಉಂಟಾಗಿದೆ. ಭೂಕುಸಿತಕ್ಕೆ 30 ಮಂದಿ ಬಲಿಯಾಗಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ವೈಷ್ಣೋ ದೇವಿ ಯಾತ್ರೆಯನ್ನ ಸದ್ಯ ಸ್ಥಗಿತ ಮಾಡಲಾಗಿದೆ. ಕಥುವಾದಲ್ಲಿ ಪ್ರಾಣದ ಹಂಗು ತೊರೆದು ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಮನೆ ಮೇಲಿದ್ದ ಜನರ ರಕ್ಷಣೆಯನ್ನ ಭಾರತೀಯ ಸೇನೆ ಮಾಡಿದೆ. ಹೌದು, ಜಮ್ಮು ಕಾಶ್ಮೀರದಲ್ಲಿ ಮೇಘ ಸ್ಫೋಟಕ್ಕೆ ಅಲ್ಲೋಲ ಕಲ್ಲೋಲ ಆಗೋಗಿದೆ. ದೋಡಾದಲ್ಲಿ ಮೇಘ ಸ್ಫೋಟದ ಪರಿಣಾಮ ನೋಡಿ ರಣಭೀಕರ ಪ್ರವಾಹ ಉಂಟಾಗಿದೆ. ಭೂಕುಸಿತಕ್ಕೆ ಈಗಾಗಲೇ 30 ಮಂದಿ ಬಲಿಯಾಗಿದ್ದಾರೆ. ಸದ್ಯ ವೈಷ್ಣೋ ದೇವಿ ಯಾತ್ರೆಯನ್ನ ಕೂಡ ಸ್ಥಗಿತ ಮಾಡಲಾಗಿದೆ. ರಕ್ಷಣಾ ಕಾರ್ಯಾಚರಣೆ ಕೂಡ ಭರದಿಂದ ಸಾಗಿದೆ. ಮನೆ ಮೇಲಿದ್ದಂತಹ ಜನರನ್ನ ರಕ್ಷಣೆ ಮಾಡಿದೆ ಭಾರತೀಯ ಸೇನೆ. ರಕ್ಷಣೆಯ ಬಳಿಕ ಮನೆಗಳೆಲ್ಲವೂ ಕುಸಿದು ಹೋಗಿದೆ. ಕ್ಷಣಾರ್ಧದಲ್ಲಿ ಅವರೆಲ್ಲರೂ ಕೂಡ ಬಚಾವಾಗಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ 22 ರೈಲುಗಳನ್ನು ರದ್ದು ಮಾಡಲಾಗಿದೆ. ಮೇಘ ಸ್ಫೋಟಕ್ಕೆ ಹಲವು ಮನೆಗಳು, ವಾಹನಗಳು ಎಲ್ಲವೂ ಕೂಡ ಕೊಚ್ಚಿ ಹೋಗಿದೆ. ವಾಹನಗಳ ಮೇಲೆ ಬೃಹತ್ ಬಂಡೆ ಕಲ್ಲುಗಳು ಬೀಳ್ತಾ ಇದ್ದಾವೆ. ವಾಹನ, ಸೇತುವೆಗಳು ಪ್ರಳಯ ಆತಂಕದ ಪ್ರವಾಹದ ಪಾಲಾಗ್ತಾ ಇದೆ. ನೀವು ಈ ದೃಶ್ಯವನ್ನು ನೋಡಿದ್ರೆ ರಣಭೀಕರ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗುವುದಿಲ್ಲ. ಅದರ ನಡುವೆ ಜನಸಾಮಾನ್ಯರು, ಅವರ ರಕ್ಷಣೆಯಲ್ಲಿ ಭಾರತೀಯ ಸೇನೆ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಇನ್ನು ಪಂಜಾಬ್ನಲ್ಲಿ ಯಮುನಾ ನದಿಯ ಅಬ್ಬರ ಹೆಚ್ಚಾಗಿದೆ. ನದಿ ತೀರದಲ್ಲಿರೋ ಮಾಧೋಪುರ ಪ್ರಧಾನ ಕಚೇರಿಯ ಬಳಿ ಸಿಲುಕೊಂಡಿದ್ದಂತಹ ಹಲವರನ್ನ, ನಾಗರಿಕರನ್ನ ಸಿಆರ್ಪಿಎಫ್ ಸಿಬ್ಬಂದಿ ಯಶಸ್ವಿಯಾಗಿ ರಕ್ಷಣೆ ಮಾಡಿದ್ದಾರೆ. ತ್ವರಿತ ಮತ್ತು ಧೈರ್ಯಶಾಲಿ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನಾ ವಿಮಾನಯಾನ ನಿನ್ನೆಯಿಂದಲೂ ನಿರಂತರ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿತ್ತು. ಮಾಧೋಪುರ ಪ್ರಧಾನ ಕಚೇರಿಯ ಬಳಿ 3 ನಾಗರಿಕರನ್ನ ಸ್ಥಳಾಂತರ ಮಾಡಲಾಗಿದೆ. ಬೆಳಗ್ಗೆ 6 ಗಂಟೆಗೆ ಸವಾಲಿನ ಪರಿಸ್ಥಿತಿಯ ನಡುವೆ ಕೂಡ ರಕ್ಷಣಾ ಕಾರ್ಯಾಚರಣೆ ನಡೆದಿದೆ. ಇನ್ನು ಹೆಲಿಕಾಪ್ಟರ್ಗಳನ್ನು ರಕ್ಷಣಾ ಕಾರ್ಯಾಚರಣೆಗೆ ಬಳಸ್ತಿರುವಂತಹ ದೃಶ್ಯವನ್ನು ನೀವಿಲ್ಲಿ ನೋಡಬಹುದು. ಸಿಲುಕೊಂಡಿದ್ದಂತಹ ಎಲ್ಲ ನಾಗರಿಕರನ್ನ ಸರಿಯಾದಂತಹ ಸ್ಥಳಕ್ಕೆ ಸ್ಥಳಾಂತರ ಮಾಡುವಂತಹ ಪ್ರಕ್ರಿಯೆ ನಡೀತಾನೆ ಇದೆ. ಎಮರ್ಜೆನ್ಸಿ ಕಾರ್ಯಾಚರಣೆಯ ವೇಳೆ ಸಿಆರ್ಪಿಎಫ್ ಸಿಬ್ಬಂದಿ ಮತ್ತು ನಾಗರಿಕರು ಆಶ್ರಯ ಪಡೆದಿದ್ದ ಕಟ್ಟಡ ಶಿಥಿಲಾವಸ್ಥೆಯಲ್ಲಿತ್ತು. ಇನ್ನು ಅಪಾಯದಲ್ಲಿ ಸಿಲುಕಿದ್ದವರನ್ನ ಸ್ಥಳಾಂತರಿಸಿದ ಸಂದರ್ಭದಲ್ಲೇ ತತ್ಕ್ಷಣವೇ ಸ್ಥಳಾಂತರ ಆಗ್ತಾ ಇದ್ದಂತೆ ಆ ಕಟ್ಟಡಗಳೆಲ್ಲ ಕುಸಿದು ಹೋಗ್ತಾ ಇದೆ. ನೋಡಿ, ಪಂಜಾಬ್ನಲ್ಲಿ ಸಿಯಾಜ್ ನದಿಯ ಅಬ್ಬರ ಕೂಡ ಹೆಚ್ಚಾಗಿದೆ. ಬಹಳ ಮುಖ್ಯವಾಗಿ ನೀವು ಗಮನಿಸ್ತಾ ಇದ್ದೀರಿ, ಉತ್ತರ ಭಾರತದಲ್ಲಿ ಪರಿಸ್ಥಿತಿಯೇ ಅಯೋಮಯ ಆಗಿದೆ. ನೀವು ಪಂಜಾಬ್ನ ದೃಶ್ಯವನ್ನೇ ನೋಡಬಹುದು, ಜಮ್ಮು ಕಾಶ್ಮೀರದ ದೃಶ್ಯಾವಳಿಯನ್ನೇ ನೋಡಬಹುದು. ಸದ್ಯ ನೀವೇನು ನೋಡ್ತಾ ಇದ್ದೀರಿ, ಇದು ಜಮ್ಮು ದೃಶ್ಯಗಳು. ಯಾವ ರೀತಿ ಪ್ರವಾಹದಲ್ಲಿ ಜನಸಾಮಾನ್ಯರು ಸಿಲುಕ್ತಾ ಇದ್ದಾರೆ, ಅವರ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಿದೆ ಅನ್ನೋದನ್ನು ನೋಡಬಹುದು. ಒಂದು ಕಡೆ ನೀವೇನು ದೃಶ್ಯ ನೋಡ್ತಾ ಇದ್ದೀರಿ, ನದಿಯ ಅಬ್ಬರ ಹೆಚ್ಚಾಗಿದೆ. ನಗರವೋ, ಗ್ರಾಮೀಣ ಭಾಗವೋ, ನದಿ ಪಾತ್ರವೋ ಗೊತ್ತಾಗದ ರೀತಿಯಲ್ಲಿ ನದಿಯ ಪ್ರವಾಹ ಅನ್ನೋದು ಹೆಚ್ಚಾಗಿದೆ. ಈ ಪ್ರವಾಹದ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯರ ರಕ್ಷಣೆ ಕೂಡ ಭರದಿಂದ ಸಾಗಿದೆ. ಮತ್ತೊಂದು ದೃಶ್ಯ ನೀವೇನು ನೋಡ್ತಾ ಇದ್ರಿ, ಅದು ಕೂಡ ಹೆಲಿಕಾಪ್ಟರ್ನ ಬಳಸಿಕೊಂಡು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿರೋದು. ಆ ನದಿಯನ್ನು ನೋಡಿ, ಆ ನದಿಯ ಅಬ್ಬರವನ್ನು ನೀವು ಗಮನಿಸಬಹುದು. ಜೊತೆಗೆ ಆ ರಭಸದ ಜೊತೆಗೆ ಮರದ ದಿಮ್ಮಿಗಳಿರ್ಬೋದು, ಕೆಲವೊಂದು ವಾಹನಗಳಿರ್ಬೋದು, ಎಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತಾ ಇದೆ. ಸೊ ಸದ್ಯ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. 30 ಮಂದಿ ಬಲಿಯಾಗಿದ್ದಾರೆ. ವೈಷ್ಣೋ ದೇವಿ ಯಾತ್ರೆಯನ್ನ ಸ್ಥಗಿತ ಮಾಡಲಾಗಿದೆ. ರೆಡಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅನಂತ್ ರಾಮಯ್ಯ ನೀಡುತ್ತಾರೆ. ಸದ್ಯ ನೇರ ಸಂಪರ್ಕದಲ್ಲಿದ್ದಾರೆ. ಅನಂತ್, ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್ನ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ. ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಸದ್ಯಕ್ಕಿರುವಂಥ ಇನ್ಪುಟ್ಸ್ ಏನು? ಸದ್ಯ 30 ಮಂದಿ ಬಲಿಯಾಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಸಂಪೂರ್ಣವಾಗಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆಯಾ? ಮತ್ತು ಗೃಹ ಇಲಾಖೆ, ರಕ್ಷಣಾ ಇಲಾಖೆ, ಭಾರತೀಯ ಸೇನೆ ಜನಸಾಮಾನ್ಯರ ರಕ್ಷಣೆಗೆ ಯಾವ ರೀತಿ ಕಾರ್ಯೋನ್ಮುಖವಾಗಿದೆ ಅನಂತ್? ಏನಂದರೆ ಕಳೆದ 2 ದಿವಸಗಳಿಂದ
ನನ್ನ ಧ್ವನಿ ಕೇಳಿಸ್ತಾ ಇದೆ ಎಸ್ ಅನಂತ್, ಅನಂತ್ ಕೇಳಿಸ್ತಾ ಇದೆ, ಪ್ಲೀಸ್ ಕಂಟಿನ್ಯೂ. ಓಕೆ, ಕಂಟಿನ್ಯೂ ಅನಂತ್. ಕಳೆದ ಎರಡು ದಿವಸ ನನಗೆ ಮೋಸ್ಟ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಅನಿಸುತ್ತೆ. ನನಗೆ ನಿನ್ನ ಧ್ವನಿ ಕೇಳಿಸ್ತಾ ಇದೆ ಅನಂತ್, ಪ್ಲೀಸ್ ಕಂಟಿನ್ಯೂ ಮಾಡಿ. ದಿವ್ಯಶ್ರೀ ಏನಂದರೆ ದಿವ್ಯಶ್ರೀ ಏನಂದರೆ ಕಳೆದ 2 ದಿವಸಗಳಿಂದ ಏನು ಜಮ್ಮು ಮತ್ತು ಕಾಶ್ಮೀರ ಜೊತೆಗೆ ಪಂಜಾಬ್ ಸೇರಿದಂತೆ ಏನು ಹಿಮಾಲಯ ಘಟ್ಟ ಒಂದು ಪ್ರದೇಶದಲ್ಲಿ ಸುರಿತಿರುವಂತಹ ಭಾರೀ ಮಳೆ ಮತ್ತು ಮೇಘಸ್ಫೋಟದಿಂದಾಗಿ ಸಾಕಷ್ಟು ಜನಜೀವನ ಅಸ್ತವ್ಯಸ್ತವಾಗಿದೆ. ಅದರಲ್ಲಿ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ, ಅದರ ಜೊತೆಗೆ ಏನು ಸ್ಥಳೀಯ ಮಾಹಿತಿ ಪ್ರಕಾರವಾಗಿ ಸುಮಾರು ಈಗ ಪ್ರೆಸೆಂಟ್ 33 ಜನ ಈ ಒಂದು ರಣಭೀಕರ ಮಳೆಗೆ ಸಾವನ್ನಪ್ಪಿದ್ದಾರೆ. ಸುಮಾರು 3,500 ಜನ ನಿರಾಶ್ರಿತರಾಗಿದ್ದಾರೆ. ಅವರೆಲ್ಲರನ್ನೂ ಕೂಡ ಗಂಜಿ ಕೇಂದ್ರಗಳಿಗೆ ಸ್ಥಳಾಂತರ ಮಾಡಿ ಅಲ್ಲಿ ಅವರಿಗೆ ಅಗತ್ಯ ನೆರವನ್ನು ಕೂಡ ನೀಡಲಾಗ್ತಿದೆ. ಅದರ ಜೊತೆಗೆ ಉಳಿದಂತೆ ಈ ಒಂದು ಭೀಕರ ಮಳೆಯಿಂದಾಗಿ ಗಾಯಗೊಂಡವರೆಲ್ಲರನ್ನೂ ಕೂಡ ಸ್ಥಳೀಯ ಆಸ್ಪತ್ರೆಗೆ ದಾಖಲನ್ನು ಮಾಡಲಾಗಿದೆ. ಜೊತೆಗೆ ಅಮಿತ್ ಶಾ ಅವರು, ಜೊತೆಗೆ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರು ಕೂಡ ಈ ಒಂದು ಘಟನೆಗೆ ತಮ್ಮ ಒಂದು ಸಂತಾಪವನ್ನು ಸೂಚಿಸಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಕೇಂದ್ರದಿಂದ ಯಾವೆಲ್ಲ ನೆರವು ಬೇಕು ಅವೆಲ್ಲ ನೆರವನ್ನು ನೀಡಲಿಕ್ಕೆ ನಾವು ಸದಾ ಸಿದ್ಧವಾಗಿದ್ದೀವಿ. ಅದ್ರ ಜೊತೆಗೆ ಕೇಂದ್ರ ತಂಡದಿಂದ ಎಲ್ಲ ಅಗತ್ಯ ನೆರವನ್ನು ಕೂಡ ಒದಗಿಸಿಕೊಡಲಾಗ್ತಿದೆ ಅಂತ ಹೇಳ್ಬಿಟ್ಟು ಅಮಿತ್ ಶಾ ಅವರು, ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಆ ಒಂದು ಘಟನೆ ಬಗ್ಗೆ ವಿವರವನ್ನು ಪಡೆದಿದ್ದಾರೆ. ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಯಾವೆಲ್ಲ ಅಗತ್ಯ ಕ್ರಮಗಳು ಬೇಕೋ ಅದೆಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಸಾಗಲಿಕ್ಕೆ ಮತ್ತು ಅಲ್ಲಿರುವಂತಹ ಸ್ಥಳೀಯರ ನೆರವಿಗೆ ಏನು ಬೇಕೋ ಅದೆಲ್ಲವನ್ನು ಕೂಡ ನೀಟಾಗಿ ಸಾಗುವಂತಹ ದೃಷ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಮತ್ತೊಂದು ಪ್ರಮುಖವಾಗಿರುವಂತಹ ವಿಚಾರ ಏನಪ್ಪ ಅಂದರೆ, ನಾವಲ್ಲಿ ವಿಜುವಲ್ಸಲ್ಲಿ ನೋಡ್ತಾ ಇದ್ವಿ, ನೀವು ಕೂಡ ಹೇಳ್ತಾ ಇದ್ರಿ, NDRF ತಂಡ ಅಲ್ಲಿ ಒಂದು ಮನೆ ಒಂದು ಕತ್ವಾ ಪ್ರದೇಶದ ಒಂದು ಮನೆಯಲ್ಲಿ ಅಲ್ಲಿರುವಂತಹ ಜನರನ್ನು ರಕ್ಷಣೆ ಮಾಡಿದ ತಕ್ಷಣದಲ್ಲೇ ಆ ಒಂದು ಬಿಲ್ಡಿಂಗ್ ಕೊಲೆಪ್ಸ್ ಆಗಿರುವಂಥದ್ದು, ಬಹುಶಃ ಅವರ ಒಂದು ಅದೃಷ್ಟ ಹಣೆ ಬರಹ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಆ ತಕ್ಷಣದಲ್ಲೇ ಆ ಬಿಲ್ಡಿಂಗ್ ಬಿದ್ದೋಗಿದ್ದನ್ನು ನಾವು ನೋಡಿದ್ವಿ. ಅಂದರೆ ಎಂಥ ಒಂದು ರಿಸ್ಕ್ ಆಗಿರುವಂತಹ ಒಂದು ಕೆಲಸ. ಜೊತೆಗೆ ನಮ್ಮ ಭಾರತೀಯ ಸೇನೆ ಯಾವ ರೀತಿಯಾದಂಥ ತಮ್ಮ ಪ್ರಾಣದ ಹಂಗನ್ನು ತೊರೆದು ಯಾವ ರೀತಿಯಾದಂತಹ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಆ ಒಂದು ವಿಜುವಲ್ಸಲ್ಲಿ ನೋಡ್ತಾ ಇದ್ದೀವಿ. ಈಗ ಸದ್ಯದ ಮಟ್ಟಿಗೆ ವೈಷ್ಣೋದೇವಿ ಮಾರ್ಗದಲ್ಲಿ ಇಂದ್ರಪ್ರಸ್ಥ ಭೋಜನಾಲಯ ಇತ್ತಲ್ಲ, ಅಲ್ಲಿ ಇರುವಂಥವರು ಬಹುತೇಕ ಸಾವನ್ನಪ್ಪಿರುವಂಥದ್ದು. ಇನ್ನು ಉಳಿದಂತೆ ರಾಷ್ಟ್ರೀಯ ಹೆದ್ದಾರಿ 4, ಅದ್ರ ಜೊತೆಗೆ ಸುಮಾರು 7-8 ಬ್ರಿಡ್ಜ್ಗಳು ಕೂಡ ಈ ಒಂದು ಭೀಕರ ಮಳೆಗೆ ಮತ್ತು ನದಿಯ ಒಂದು ಒತ್ತಡಕ್ಕೆ, ಪ್ರವಾಹದ ಒಂದು ಒತ್ತಡಕ್ಕೆ ಕೊಲೆಪ್ಸ್ ಆಗಿದ್ದಾವೆ. ಮತ್ತು ರಸ್ತೆ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ. ರೈಲ್ವೆ ಇಲಾಖೆ ಕೂಡ ಸುಮಾರು 22 ರೈಲುಗಳ ಸಂಚಾರವನ್ನು ಕೂಡ ನಿರ್ಬಂಧ ಮಾಡಿದೆ. ಜೊತೆಗೆ ಈ ಒಂದು ಎಲೆಕ್ಟ್ರಿಕ್ ಸಂಪರ್ಕ ಕೂಡ ಕಟ್ಟಾಗಿರೋದ್ರಿಂದಾಗಿ ಯಾರ್ಯಾರು ಎಲ್ಲೆಲ್ಲಿ ಅಂದರೆ ಯಾವ್ಯಾವ ಸ್ಥಳಗಳಲ್ಲಿ ಎತ್ತರವಾಗಿರುವಂಥ ಸ್ಥಳಗಳಲ್ಲಿ ಇರುವಂಥವರು ಅಲ್ಲೇ ಇದ್ಬಿಟ್ಟು ದೂರವಾಣಿ ಅಂದರೆ ಸಂಪರ್ಕದ ಮುಖಾಂತರವಾಗಿ, ಅಂದರೆ ಪೊಲೀಸ್ ಇಲಾಖೆ ಅಥವಾ ಜೊತೆಗೆ NDRF ಟೀಮ್ ರೆಸ್ಕ್ಯೂವನ್ನು ಮಾಡ್ತಿದೆ, ಅಲ್ಲೇ ಅವರನ್ನು ರೆಸ್ಕ್ಯೂ ಮಾಡುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ಆದಷ್ಟು ಕೂಡ ಯಾರೂ ಈ ಒಂದು ತಗ್ಗು ಪ್ರದೇಶಗಳು, ಯಾಕೆಂದರೆ ಬಹುತೇಕ ನಾವು ಆ ವಿಜುವಲ್ಸ್ ಎಲ್ಲ ನೋಡ್ತಾ ಇದ್ದೀವಿ, ಅಲ್ಲಿ ಆ ಬೆಟ್ಟ ಗುಡ್ಡಗಳಿಂದ ಮೇಲ್ಗಡೆಯಿಂದ ಬೀಳ್ತಾ ಇದೆ ಕಲ್ಲುಗಳಾಗಿರ್ಬೋದು, ಮಣ್ಣು ಕುಸಿತ ಇರುವಂಥದ್ದಾಗಿರ್ಬೋದು, ಇದರಿಂದಾಗಿಯೇ ಕೂಡ ಸಾಕಷ್ಟು ನಷ್ಟ ಆಗಿದೆ. ಮತ್ತು ಇನ್ನೊಂದು ಈ ಒಂದು ಪಂಜಾಬ್ನ ಒಂದು ಪ್ರವಾಹದಿಂದಾಗಿ ಅಲ್ಲಿರುವಂತಹ ಕೆಲವು ಜಾನುವಾರುಗಳು ಕೂಡ ಹರಿದು ಬಿಟ್ಟು ಹೋಗಿ ಪಾಕಿಸ್ತಾನಕ್ಕೆ ದಡವನ್ನು ಸೇರಿರುವಂಥದ್ದನ್ನು ನೋಡಿದಾಗ ಆ ದೃಶ್ಯದಲ್ಲಿ ನಮಗೆ ಕಾಣುತ್ತೆ ಎಷ್ಟೊಂದು ರಣಭೀಕರ ಮಳೆ ಆಗಿದೆ ಮತ್ತು ಎಷ್ಟೊಂದು ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ನಿಟ್ಟಿನಲ್ಲಿ ಯಾವೆಲ್ಲ ಒಂದು ರಕ್ಷಣಾ ಕಾರ್ಯವನ್ನು ಮಾಡಬೇಕು ಆ ರಕ್ಷಣಾ ಕಾರ್ಯವನ್ನು ಭಾರತೀಯ ಸೇನೆ ಮಾಡ್ತಾ ಇದೆ. ಮತ್ತು ಉಳಿದಂಥವ್ರು ಕೂಡ ಯಾರು ಮಿಸ್ ಆಗಿದ್ದಾರೆ ಮತ್ತು ಯಾರೆಲ್ಲ ಅವರ ಸಂಬಂಧಿಕರನ್ನ ಅಥವಾ ಇಂಜೂರ್ಡ್ ಆಗಿರೋರಿಗೆ ಒಂದು ಹೆಲ್ಪ್ಲೈನನ್ನು ತೆರೆದು ಆ ನಂಬರ್ ಮುಖಾಂತರವಾಗಿ ಯಾರು ಮಿಸ್ ಆಗಿದ್ದಾರೆ ಈ ಒಂದು ಪ್ರವಾಹದಲ್ಲಿ ಅವ್ರನ್ನೆಲ್ಲರನ್ನೂ ಕೂಡ ಹುಡುಕುವಂತಹ ಪ್ರಯತ್ನವನ್ನು ಅಧಿಕಾರಿಗಳು ಜೊತೆಗೆ ಸೇನೆ ಕೂಡ ಮಾಡ್ತಾ ಇದೆ. ದಿವ್ಯಶ್ರೀ, ಈಗ ಪಂಜಾಬ್ ಅಂದರೆ, ಜಮ್ಮು ಕಾಶ್ಮೀರ ಅಂದರೆ ಪ್ರವಾಸಿ ಮತ್ತು ಯಾತ್ರಾ ಸ್ಥಳಗಳು ಹೆಚ್ಚಾಗಿರುವುದರಿಂದಾಗಿ ಬೇರೆ ಬೇರೆ ಭಾಗದಿಂದ ಆ ಜಾಗಕ್ಕೆ ಹೋಗಿರೋರು ಇರಬಹುದು. ಈ ನಿಟ್ಟಿನಲ್ಲಿ ಅಲ್ಲಿರುವಂತಹ ಪ್ರವಾಸಿಗರ ರಕ್ಷಣೆ ಇರ್ಬೋದು ಅಥವಾ ಇನ್ಯಾರಾದರೂ ಆ ಕಡೆಗೆ ಹೊರಟಿದ್ದರೆ ಅದನ್ನು ಸ್ಥಗಿತ ಮಾಡಲಾಗಿದೆ. ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್?
ಹೌದು, ಖಂಡಿತ. ಏನು ವೈಷ್ಣೋದೇವಿ ಆಡಳಿತ ಮಂಡಳಿ ಈಗಾಗಲೇ ತಮ್ಮ ಒಂದು ಎಕ್ಸ್ ಪೋಸ್ಟಲ್ಲೂ ಕೂಡ ಅವರು ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ಯಾರೆಲ್ಲ ಬುಕ್ ಮಾಡಿದ್ರು ಅವರು ಈ ತಕ್ಷಣದಿಂದಲೇ ಯಾತ್ರೆಯನ್ನು ಸ್ಥಗಿತ ಮಾಡಬೇಕು, ಮತ್ತು ನೆಕ್ಸ್ಟು ಯಾವಾಗ ಅಂತ ಹೇಳ್ಬಿಟ್ಟು ನಾವು ಅಧಿಕೃತವಾಗಿ ಮಾಹಿತಿಯನ್ನು ಕೊಡ್ತೀವಿ ಅಂತೇಳಿ ತಮ್ಮ ಒಂದು ಪೋಸ್ಟಲ್ಲಿ ವೈಷ್ಣೋದೇವಿ ಆಡಳಿತ ಮಂಡಳಿ ಕೂಡ ಹೇಳಿದೆ. ಅದ್ರ ಜೊತೆಗೆ ಅಲ್ಲಿನ ಸ್ಥಳೀಯ ಏನು ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತನೂ ಕೂಡ ಮುಖ್ಯವಾಗಿ ಬರುವಂತಹ ಭಕ್ತಾದಿಗಳಿಗೆ ಈ ಸಂದರ್ಭದಲ್ಲಿ ವೈಷ್ಣೋದೇವಿ ಯಾತ್ರಿಕರು ಹೆಚ್ಚಾಗಿ ಹೋಗ್ತಿದ್ರಿಂದಾಗಿ ಅವರೆಲ್ಲರಿಗೂ ಕೂಡ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಎಲ್ಲ ಸೇವೆಗಳನ್ನು ಸ್ಥಗಿತ ಮಾಡಿದ್ರು. ಮತ್ತು ಮೋರೋವರಾಗಿ ಅಲ್ಲಿ ಯಾವುದೇ ರಸ್ತೆ ಸಂಪರ್ಕ ಆಗಿರೋದು ಅಥವಾ ರೈಲು ಸಂಪರ್ಕನೂ ಕೂಡ ಸ್ಥಗಿತ ಆಗಿರೋದ್ರಿಂದಾಗಿ ಯಾರೂ ಕೂಡ ಹೋಗುವಂತಹ ಪ್ರಯತ್ನವನ್ನು ಮಾಡೋದಿಲ್ಲ. ಬಟ್ ಅಲ್ಲಿ ಅಲೋನು ಕೂಡ ಮಾಡೋದಿಲ್ಲ ಅಂತ ಒಂದು ಸ್ಟ್ರಿಕ್ಟ್ ಆಗಿರುವಂತಹ ಸಂದೇಶವನ್ನು ಅಥವಾ ಆದೇಶವನ್ನು ಹೊರಡಿಸಲಾಗಿದೆ. ದಿವ್ಯಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅನಂತ್.